ಬಜೆಟ್ನ ನಿರೀಕ್ಷೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಆರ್ಥಿಕ ತಜ್ಞರನ್ನ ಮಾತನಾಡಿಸುವಂತ ಸಮಯ. ನಾನು ಆರಂಭದಲ್ಲೇ ನಮಗೆ ಒಂದು ಸ್ಪಷ್ಟತೆಯ ಅಗತ್ಯ ಇರೋದು, ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಈ ಬಜೆಟ್ ಮಂಡನೆ ಆಗ್ತಾ ಇರೋದು. ಈ ಹಂತದಲ್ಲಿ ಏನ್ ನಿರೀಕ್ಷೆ ಇಟ್ಟುಕೊಳ್ಳಬಹುದು ಮತ್ತು ಜಾಗತಿಕ ಅನಿಶ್ಚಿತತೆಯ ಪರಿಸ್ಥಿತಿ ಏನಿದೆ, ಇದು ಭಾರತದ ಪಾಲಿಗೆ ಸಂಕಷ್ಟನ ಅವಕಾಶನ ಅನ್ನೋದರ ಮೇಲೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅತಿಥಿಗಳು ಜಾಯ್ನ್ ಆಗ್ತಾ ಹೋಗ್ತಾರೆ. ನಾನು ನಮ್ಮ ಜೊತೆಗೆ ಈಗ ಗೌರೀಶ್ ಕುಮಾರ್ ಕಟೀಲ್ ಆರ್ಥಿಕ ತಜ್ಞರು ಜಾಯ್ನ್ ಆದ್ರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಸರ್ ನಿಮ್ಮಿಂದ ಶುರು ಮಾಡ್ತೀನಿ. ಕಾರ್ಯಕ್ರಮದ ಆರಂಭದಲ್ಲೇ ಆಗಲೇ ಪ್ರಸ್ತಾಪ ಮಾಡಿದೆ. ಅಮೆರಿಕ ವೆನಿಜುಲಾ ಪ್ರಾಬ್ಲಮ್, ಅಮೆರಿಕ ಕೊಲಂಬಿಯಾ ಪ್ರಾಬ್ಲಮ್, ಅಮೆರಿಕ ಕೆನಡಾ ಪ್ರಾಬ್ಲಮ್, ಅಮೆರಿಕ ಜೊತೆಗೆ ಇರಾನ್ ಜೊತೆಗೆ ಪ್ರಾಬ್ಲಮ್, ಭಾರತದ ಜೊತೆ ಪ್ರಾಬ್ಲಮ್, ಯುರೋಪ್ ಒಕ್ಕೂಟದ ಜೊತೆಗೂ ಸಮಸ್ಯೆ, ಇದರ ಮಧ್ಯೆ ಯುದ್ಧಗಳು, UAE ಮತ್ತು ಸೌದಿ ಅರೇಬಿಯಾಗೆ ಸಮಸ್ಯೆ ಇದೆ, ಥಾಯ್ಲ್ಯಾಂಡು ಕಾಂಬೋಡಿಯಾಗೆ ಸಮಸ್ಯೆ ಇದೆ, ಭಾರತ ಪಾಕಿಸ್ತಾನಕ್ಕೆ ಸಮಸ್ಯೆ ಇದೆ, ಅಮೆರಿಕ ಇರಾನಿಗೆ ಸಮಸ್ಯೆ ಇದೆ. ಈ ಅತಂತ್ರ ಸ್ಥಿತಿ, ವಿಚಿತ್ರ ಸನ್ನಿವೇಶ, ಈ ಹಂತದಲ್ಲಿ ಮಂಡನೆ ಆಗುವಂಥ ಬಜೆಟ್ನ ಮೇಲೆ ಏನು ನಿರೀಕ್ಷೆ ಇಟ್ಕೊಳ್ಬೋದು? ಬಜೆಟ್ ಅಂದಮೇಲೆ ನಿರೀಕ್ಷೆ ಆಶಾದಾಯಕವಾಗೇ ಇರುತ್ತೆ. ನೀವು ಹೇಳ್ದಂಗೆ ರವಿವಾರದ ಬಜೆಟ್ಟು ಅಷ್ಟೇ ಪ್ರಕಾಶಮಾನವಾಗೇ ಇರುತ್ತೆ. ವಿಚಾರ ಇಷ್ಟು ತಿಳ್ಕೊಳ್ಳಿ, ಇಡೀ ಜಗತ್ತು ಒಂದು ಎಲೆಕ್ಟ್ರಾನಿಕ್ ಮಾರ್ಕೆಟ್ಟು. ಆದರೆ ನಾನು ನೀವು ನಮ್ಮನ್ನೇ ಕಾಪಾಡಬೇಕು. ಈಗ ಬಡ್ಜೆಟ್ಟು ನಮ್ಮನೇ ವಿಚಾರ. ನಮ್ಮ ದೇಶದಲ್ಲಿ ಬಿಗ್ ಈಸ್ ವೆರಿ ಸ್ಮಾಲ್, ಸ್ಮಾಲ್ ಈಸ್ ವೆರಿ ಬಿಗ್. ಈ ವರ್ಷದ ಬಡ್ಜೆಟಲ್ಲಿ ಕ್ರೋಢೀಕರಣ, ಡಿಪಾಸಿಟ್ ಬೇಸ್ಡ್, ಇನ್ವೆಸ್ಟ್ಮೆಂಟ್ ಬೇಸ್ಡ್ ಡಿಡಕ್ಷನ್ಸು, ರಿಬೇಟ್ಸು ಜಾಸ್ತಿ ಕೊಡ್ತಾರೆ. ಈಗ ಸಣ್ಣ ಲೆಕ್ಕ ಹೇಳ್ತೀನಿ. 140 ಕೋಟಿ ಜನ, 40 ಕೋಟಿ ಜನನ ಬಿಟ್ಬಿಡಿ, ಅದರಲ್ಲಿ ಇನ್ನೊಂದು 50 ಕೋಟಿ ಜನನೂ ಬಿಟ್ಬಿಡಿ. ಬಾಕಿ 50 ಕೋಟಿ ಜನರಲ್ಲಿ ತಿಂಗಳಿಗೆ 900 ರೂಪಾಯಿ ವಸೂಲಿ ಮಾಡಿದ್ರೆ ಎಷ್ಟು ವಸೂಲಿ ಮಾಡಿದೆ ನಾನು 900 ಹೇಳಿದ್ದು $1 90 ರೂಪಾಯಿ ಅಂತ. $10 ವಸೂಲಿ ಮಾಡಿದೆ ಅಂದರೆ 50 ಕೋಟಿ ಜನರಿಂದ ನನಗಷ್ಟು ಹಣ ಬರುತ್ತೆ. ನಮ್ಮದು ಸಾಧಾರಣವಾದ ದೇಶ ಅಲ್ಲ. ಇಡೀ ಪ್ರಪಂಚ ಆರ್ಥಿಕವಾಗಿ ಕೆಟ್ಟಿದ್ದರೂ ನಾವು ಸದೃಢವಾಗೇ ಇದ್ದೀವಿ. ಬಟ್ ಈಗ ನಮಗೆ ಬೇಕಾಗಿರೋದು ಕ್ರೋಢೀಕರಣ. ಹಣ ಒಂದು ರೀತಿಯಲ್ಲಿ ಈ ಡಾಲರ್ ಅನ್ನೋ ಮಾರ್ಕೆಟ್ ವಸ್ತುವಿಗೆ ಸರ್ಕಾರ, ನಾನು, ಕಟೀಲ್, ನೀವು 3 ಕಾಂಪಿಟಿಷನ್ ಮಾಡ್ತಾ ಇದ್ದೀವಿ. ನಾವಿಬ್ಬರು 10 ಗ್ರಾಮ್ ತೊಗೊಂಡ್ರೆ ಸರ್ಕಾರ ಟನ್ಗಟ್ಟಲೆ ತೊಗೋತಾ ಇದೆ. ಅಂದರೆ ನನ್ನ ಬೆಲೆನೂ ಜಾಸ್ತಿ ಆಯಿತು, ಸರ್ಕಾರದ ಬೆಲೆನೂ ಜಾಸ್ತಿ ಆಯಿತು. ಇನ್ನೊಂದು ನಿದರ್ಶನ ಹೇಳ್ತೀನಿ. ಅಹೆಂದಾ ಅಂತ ಒಂದು ಬ್ಯಾಂಕ್ ಇತ್ತು ಇರಾನಲ್ಲಿ. ಇಡೀ ಪ್ರಪಂಚದಲ್ಲಿ ಡಿಸ್ಟರ್ಬ್ ಆಗೋದಕ್ಕೆ ಅದೇ ಕಾರಣ. ಸುಮಾರು ಒಂದು $500 ಬಿಲಿಯನ್ ಮೋಸ ಆಯ್ತಲ್ಲಿ. ಅದನ್ನು ಮುಚ್ಚಾಕಿದ್ರು ವರದಿ ಪ್ರಕಾರ. ಮುಚ್ಚಾಕಿದ್ದಕ್ಕೆ ನೀವು ಹೇಳಿರೋ ಎಲ್ಲ ದೇಶಗಳ ದುರಿಣರ ಮಕ್ಕಳು ಮೊಮ್ಮಕ್ಕಳು ಕಾರಣ ಇದ್ದಾರೆ. ನೋಟ್ ಪ್ರಿಂಟ್ ಮಾಡಿದ್ರು. ಈಗ ಲೆಕ್ಕದಲ್ಲಿ $1 ಈಸ್ ಈಕ್ವಲ್ ಟು ಹೌ ಮಚ್ ಇರಾನಿಯನ್ ರಿಯಾಲ್ಸ್ ಅಂತ ನಾವು ಕಂಪ್ಯೂಟರ್ ಲೆಕ್ಕ ಆದರೆ ಕಂಪ್ಯೂಟರ್ಗೆ ಹೊಗೆ ಬಂದು ಬರ್ಸ್ಟಾಗ್ಬಿಡುತ್ತೆ. 5,500 ಬಿಲಿಯನ್ ಮೋಸ ಆಗಿ ಆ ಜನಕ್ಕೆ ತೊಂದರೆ ಆಗಿ ಆ ಮೋಸನ ಟ್ರಿಗ್ಗರ್ ಮಾಡಿದವರು ಎಲ್ಲರೂ ತೊಂದರೆಯಲ್ಲಿದ್ದಾರೆ. ಆ ಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು. ಅಂದರೆ ಆರ್ಥಿಕವಾಗಿ ಈ ಸಲ ನಾವು ರಿಫಾರ್ಮ್ಸೇ ಜಾಸ್ತಿ ಇರುತ್ತೆ. ಡಿಫೆನ್ಸ್ ಅಲೊಕೇಶನ್ ನಾರ್ಮಲ್ ಇರುತ್ತೆ. ರಕ್ಷಿತ್ ಅವರೇ, 8% ಇನ್ಫ್ಲೇಷನ್ ಅನ್ನೋದು ಆ್ಯಾವ್ರೇಜ್ ಇಟ್ಕೊಳ್ಳೋಣ. ಕ್ಯಾಲ್ಕುಲೇಟ್ ಮಾಡೋರು ಅಸಂಪ್ಷನ್ ಮೇಲೆ ಕೆಲವು ಮಾಡ್ತಾರೆ. ಬಟ್ ನಾನು ಕಟೀಲು ನೀವು ಬ್ಯಾಗ್ ಇಟ್ಕೊಂಡು ಮಾರ್ಕೆಟ್ಗೆ ಹೋದರೆ ನಮಗೆ ಗೊತ್ತು ಏನು ವ್ಯಾಲ್ಯೂಯೇಷನ್ ಅಂತ. 8% ಅಂದರೆ 50 ಲಕ್ಷ ಕೋಟಿ ಇದ್ದಿದ್ದು 54 ಲಕ್ಷ ಕೋಟಿ ಆಗತ್ತೆ ಅಂತ ನೀವು ಹೇಳಿದ್ರೆ ಅದರಲ್ಲಿ ಉತ್ಕೃಷ್ಟ ಏನಿದೆ? 5 8 44 ಕೋಟಿ ಅಲ್ಲಿದೆ. ನನ್ನ ಪ್ರಕಾರ 56 ಆಗಬಹುದು. ಇನ್ಕಮ್ ಟ್ಯಾಕ್ಸ್ ವಿಚಾರಗಳಲ್ಲಿ ಏನೇ ರಿಬೇಟ್ ಕೊಟ್ಟರು ಇನ್ವೆಸ್ಟ್ಮೆಂಟ್ ಬೇಸ್ಡ್ ರಿಬೇಟ್ ಕೊಡಬೇಕು. ಬಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು, ಲಿಮಿಟ್ ರೈಸು ಅದೆಲ್ಲ ಪ್ರತಿ ವರ್ಷ ಆಗುತ್ತೆ. ಬಟ್ ಹೂಡಿಕೆಗೆ ಉತ್ತೇಜನ ಕೊಡ್ತಾರೆ. ಉತ್ತೇಜನ ಕೊಡಬೇಕು. ಇಷ್ಟು ಭರಾಟೆಗಳ ಮಧ್ಯ ನಾವು ಗೋಲ್ಡ್ ಮಾತಾಡ್ತೀವಿ, ಸಿಲ್ವರ್ ಮಾತಾಡ್ತೀವಿ, ಕಾಪರ್ ಹಿಂದ್ಗಡೆನೆ ಬಂದ್ಬಿಡ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ ಸರ್, ಮತ್ತೆ ಪ್ರತ್ಯೇಕವಾಗಿ ಮಾತಾಡೋಣ. ನಾನು ಗೌರೀಶ್ ಅವರನ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಏನು ಎಕ್ಸ್ಪೆಕ್ಟೇಷನ್, ಏನು ನಿರೀಕ್ಷೆ ಇಟ್ಟುಕೊಳ್ಳಬಹುದು ಜಾಗತಿಕ ಅನಿಶ್ಚಿತತೆಯ ಮಧ್ಯೆ? ಅಂದರೆ ಜಾಗತಿಕ ಅನಿಶ್ಚಿತೆಯಲ್ಲಿ ಮಾತಾಡೋದಾದರೆ
ಅಮೇರಿಕಕ್ಕೆ ಎಲ್ಲರ ಹತ್ರ ಸಮಸ್ಯೆ ಇದೆ ಅಂತಂದರೆ ಅದು ಅಮೇರಿಕದ್ದು ಸಮಸ್ಯೆ, ಬೇರೆ ದೇಶಗಳ ಸಮಸ್ಯೆಗಳು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗ ನಮ್ಮ ದೇಶದ ಬಜೆಟು, ಈ ವರ್ಷದ ಬಜೆಟ್ ಸ್ವಲ್ಪ ಸ್ಪೆಷಲ್ ಬಜೆಟ್ ಆಗಿರ್ತದೆ. ಲೈವ್ ಮಾರ್ಕೆಟ್ ಇಂಡಿಕೇಟರ್, ಸ್ಟಾಕ್ ಮಾರ್ಕೆಟು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಈ ಬಜೆಟಿನ ಇಂಪ್ಯಾಕ್ಟ್ ನಾಳೆ ಮಾರ್ಕೆಟಲ್ಲಿ ಗೊತ್ತಾಗ್ತದೆ. ಅದೇ ಪ್ರೀ ಬಜೆಟ್ ಡಿಸ್ಕಷನಲ್ಲಿ ನಾವು ನೋಡೋದಾದರೆ ಇಂಡೋ ಯುರೋಪಿಯನ್ ಡೀಲ್ ಆಯಿತು, ಉತ್ಪಾದನೆ ಜಾಸ್ತಿ ಆಗಲೇಬೇಕು ಇವಾಗ, ಯಾಕಂದರೆ ರಫ್ತು ಜಾಸ್ತಿ ಆಗಬೇಕು. 2005ಕ್ಕೆ 1% ಗ್ಲೋಬಲ್ ಎಕ್ಸ್ಪೋರ್ಟ್ ನಮ್ಮದು, ಅದನ್ನು 2.6% ತನಕ ಇನ್ಕ್ರೀಸ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಡಬಲ್. ಇಡೀ ಪ್ರಪಂಚದಲ್ಲಿ 2%ಗಿಂತ ಮೇಲೆ ಏನು ರಫ್ತು ಮಾಡುವಂಥ ದೇಶಗಳು ಅಲ್ಲಿ ಭಾರತ ಒಂದು ವೆರಿ ಇಂಪಾರ್ಟೆಂಟ್ ಕಂಟ್ರಿ ಆಗಿದೆ. ಸೊ ಹಾಗಾಗಿ ಸರ್ ಹೇಳಿದಾಗೆ ಉತ್ಪಾದನೆಯ ಮೇಲೆ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ಸನ್ನು ತುಂಬ ಪ್ರಮೋಟ್ ಮಾಡಬೇಕಾಗ್ತದೆ ಈ ಬಜೆಟಲ್ಲಿ. ಎರಡನೇದು ವಿಶೇಷ ಬಜೆಟ್ ಅಂತಂದರೆ 5 ರಾಜ್ಯಗಳು ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಸೊ ಇಲ್ಲಿ ಆ ಅಲೋಕೇಶನ್ ಹೇಗಿರುತ್ತದೆ, ಯಾವ ಮಟ್ಟದಲ್ಲಿ ಯಾವ ರಾಜ್ಯಕ್ಕೆ ಅಲೋಕೇಶನ್, ಯಾಕಂದ್ರೆ 2 ಬಿಗ್ಗೆಸ್ಟ್ ಸ್ಟೇಟ್ಸ್ ಆರ್ ಗೋಯಿಂಗ್ ಫಾರ್ ಇಲೆಕ್ಷನ್. ಇನ್ನು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ತುಂಬ ರೆವೆನ್ಯೂ ಪ್ರೊಡ್ಯೂಸಿಂಗ್ ಸ್ಟೇಟ್ಗಳು ಅದು ನಮ್ಮ ದೇಶಕ್ಕೆ. ಸೊ ಅಲ್ಲಿ ಹೋಗುವಾಗ ಅಲ್ಲಿದ್ದು ಡೆವಲಪ್ಮೆಂಟಲ್ಲು ಹೇಗಿದೆ ಅಂತ ಅದು ನೋಡಬೇಕಾಗತ್ತೆ. ಮೂರನೇದ್ದು ಇನ್ಕಮ್ ಟ್ಯಾಕ್ಸ್. ಸರಿಸುಮಾರಾಗಿ ನಾವು ನೋಡೋದಾವಾಗ ಇನ್ಕಮ್ ಟ್ಯಾಕ್ಸು 2025 ಹೊಸ ಆ್ಯಕ್ಟ್ ಏನು ಬಂದಿದೆಯೋ ಮ್ಯಾಂಡೇಟ್ರಿ ಆಗ್ತಾ ಇದೆ. ನ್ಯೂ ಟ್ಯಾಕ್ಸ್ ರೆಜಿಮ್ ಮ್ಯಾಂಡೇಟ್ರಿ ಆಗ್ತಿದೆ. ಅದು ಮ್ಯಾಂಡೇಟ್ರಿ ಆಗುವಾಗ ಈ ಓಲ್ಡ್ ಟ್ಯಾಕ್ಸಿಂದ ನ್ಯೂ ಟ್ಯಾಕ್ಸು ಅಥವಾ ನ್ಯೂ ಟ್ಯಾಕ್ಸಲ್ಲಿರುವಂಥ ಹೊಸ ಪ್ರಾವಿಷನ್ಸ್ಗಳು, ಅದರ ಡೆವಲಪ್ಮೆಂಟ್ಗಳು ನೋಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.